ಪವಿತ್ರ ಗಂಗೆಯಂತೆ ಪಾವನವಾದ ಹೂವು, ನೆಲಕ್ಕೆ ಬಿದ್ದರೂ ದೇವರಿಗೆ ಪ್ರಿಯವಾಗುವ ಏಕೈಕ ಪುಷ್ಪ. ರಾತ್ರಿಯಿಡೀ ಸುಗಂಧವನ್ನ ಹರಡಿ ಸೂರ್ಯೋದಯಕ್ಕೂ ಮುನ್ನವೇ ಮಣ್ಣಲ್ಲಿ ಮಣ್ಣಾಗುವ ಈ ಹೂವಿನ ಹಿಂದೆ ಅಡಗಿದೆ ಒಂದು ಅದ್ಭುತ ರಹಸ್ಯ. ಸ್ವರ್ಗದಿಂದ ಭೂಮಿಗೆ ಬಂದ ಈ ದೈವಿ ಪುಷ್ಪ ಪಾರಿಜಾತ ಕೇವಲ ಒಂದು ಹೂವಲ್ಲ, ಇದು ಕೃಷ್ಣನ ಚಾತುರ್ಯದ ಸಂಕೇತ, ಆಯುರ್ವೇದದ ಸಂಜೀವಿನಿ ಮತ್ತು ವಿಜ್ಞಾನವೇ ಬೆರಗಾಗುವಂತಹ ಪ್ರಕೃತಿಯ ವಿಸ್ಮಯ. ಸಮುದ್ರ ಮಥನದಲ್ಲಿ ಉದ್ಭವಿಸಿದ ಈ ವೃಕ್ಷ ಭೂಮಿಗೆ ಬಂದಿದ್ದು ಹೇಗೆ? ಇದರ ಎಲೆಗಳಲ್ಲಿ ಅಡಗಿರುವ ಔಷಧೀಯ ಶಕ್ತಿ ಏನು? ಆಧ್ಯಾತ್ಮ ಮತ್ತು ವಿಜ್ಞಾನದ ಈ ಅಪರೂಪದ ಸಂಗಮವನ್ನ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ವೀಕ್ಷಕರೇ, ಕಥಾಜ್ಞಾನ ಚಾನೆಲ್ಗೆ ಸ್ವಾಗತ.